ವೆಲ್ಕಮ್ ಬ್ಯಾಕ್ ಟು ಆರತಿ ಪ್ರಕಾಶ್ ಕನ್ನಡ ವ್ಲಾಗ್ಸ್. ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ತಿಳ್ಕೊಂಡು ನನ್ನ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಪಟಪಟ ಅಂತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಅಲ್ಲಿ ಕಾಣಿಸುವಂತ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಮಾಡುವಂತ ಪ್ರತಿಯೊಂದು ವಿಡಿಯೋಸ್ ನೋಟಿಫಿಕೇಶನ್ ಕೂಡ ನಿಮಗೆ ಬರುತ್ತೆ. ಸೊ ಇವತ್ತೇನಂತ ಅಂದ್ರೆ ನಿಮ್ಗೆ ಆಲ್ರೆಡಿ ತಮಿಳ್ನಲ್ಲಿ ನೋಡಿನೇ ಗೊತ್ತಾಗಿರುತ್ತೆ. ಹೌದು, ಇವತ್ತು ನನ್ನ ಒಂದು ಕಿಚನ್ ನ ಮೇಕ್ ಓವರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ತುಂಬಾ ದಿನ ಆಗಿತ್ತು ನನ್ನ ಕಿಚನ್ ನಾನು ಕ್ಲೀನ್ ಮಾಡಿ. ಸೊ ತುಂಬಾನೇ ಮೆಸಿ ಆಗ್ಬಿಟ್ಟಿದೆ ಕಿಚನ್, ನೀವು ನೋಡ್ತಾ ಇರ್ಬೋದು. ಸೊ ನನ್ನ ಬಾಕ್ಸಸ್ ಎಲ್ಲ ನೀಟಾಗಿ ಆರ್ಗನೈಸ್ ಮಾಡೇ ಇಟ್ಕೊಂಡಿಲ್ಲ. ಸೊ ತುಂಬಾನೇ ಮೆಸಿ ಆಗಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಯಾಕಂತ ಅಂದ್ರೆ ಇಷ್ಟು ದಿನ ನಾನು ವರ್ಕ್ಗೆ ಹೋಗ್ತಾ ಇದ್ನಲ್ವಾ, ಸೊ ಹಾಗಾಗಿ ಮನೆ ಕ್ಲೀನ್ ಮಾಡ್ಕೊಳ್ಳೋದಕ್ಕಾಗ್ಲಿ ಬೇರೆ ಏನ್ ಕೆಲಸ ಮಾಡ್ಕೊಳ್ಳೋದಕ್ಕೂ ಟೈಮೇ ಇರ್ತಾ ಇರ್ಲಿಲ್ಲ. ಸೊ ವೀಕ್ ಡೇಸ್ ಅಲ್ಲೆಲ್ಲ ಕೆಲಸ ಮಾಡ್ತಿದ್ದೆ, ವೀಕೆಂಡ್ ಅಲ್ಲೆಲ್ಲ ಗೊತ್ತಲ್ವಾ, ಆಲ್ಮೋಸ್ಟ್ ವೀಕೆಂಡ್ ಬಂತು ಅಂದ್ರೇನೆ ಎಲ್ಲರೂ ಹೊರಗೆ ಹೋಗ್ಬೇಕಪ್ಪ, ಒಂದಿನಾದ್ರೂ ಸ್ವಲ್ಪ ಮೈಂಡ್ ಫ್ರೆಶ್ ಆಗ್ಬೇಕು ಅಂತ ಅನ್ಸುತ್ತೆ ಅಂತ ವೀಕೆಂಡ್ ಡೇಸ್ ಅಲ್ಲೆಲ್ಲ ನಾವು ಹೊರಗೆ ಹೋಗ್ಬಿಡ್ತಾ ಇದ್ವಿ. ಸೊ ಹಾಗಾಗಿ ಏನು ಕೂಡ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರ್ಲಿಲ್ಲ. ಸೊ ಆ ಒಂದು ವರ್ಕ್ ಲೈಫ್ ಇಂದ ಸ್ವಲ್ಪ ಫ್ರೀ ಆಗಿರೋದ್ರಿಂದ ನಾನು ಅಡುಗೆ ಮನೆಯನ್ನ ಕ್ಲೀನ್ ಮಾಡ್ಕೊಳ್ಳೋಣ, ಸ್ವಲ್ಪ ಆರ್ಗನೈಸ್ ಆಗಿ ಇಟ್ಕೊಳ್ಳೋಣ, ಮೆಸಿ ಆಗಿದೆ ಅಲ್ವಾ. ಸೊ ಹಾಗಾಗಿ ಎಲ್ಲಾನು ಕೂಡ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ನೀಟಾಗಿ ಪ್ರಿಟಿಯಾಗಿ ನಮ್ಮ ಅಡುಗೆ ಮನೆ ಕಾಣಿಸೋ ಥರ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಕೂಡ ಯೂಸ್ಫುಲ್ ಆಗಬಹುದು. ಸೊ ಯಾರೆಲ್ಲ ನಂತರ ಹೊಸದಾಗಿ ಮದುವೆ ಆಗಿ ಹೊಸದಾಗಿ ಮನೆ ಮಾಡಿಕೊಂಡು ಸೊ ಏನೇನೆಲ್ಲ ಹೊಸದಾಗಿ ಮನೆಗೆ ತರಬೇಕು ಅಂತೆಲ್ಲ ನಿಮಗೂ ಕೂಡ ಗೊತ್ತಾಗುತ್ತೆ. ಆ್ಯಂಡ್ ನಾವು ಏನೆಲ್ಲ ಈ ಮನೆಗೆ ಬಂದಾಗ ಏನೆಲ್ಲ ತೊಗೊಂಡು ಬಂದಿದ್ದೀವಿ ಆ್ಯಂಡ್ ಎಲ್ಲಿಂದ ತೊಗೊಂಡು ಬಂದ್ವಿ, ಸೊ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ವಾ ಅಥವಾ ಔಟ್ಸೈಡ್ ಇಲ್ಲೇ ಶಾಪ್ಸ್ಗಳಲ್ಲಿ ತೊಗೊಂಡ್ವಾ, ಸೊ ಯಾವುದೆಲ್ಲ ಯೂಸ್ಫುಲ್ ಆಗುತ್ತೆ ಅನ್ನೋದನ್ನೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಫಸ್ಟ್ ನನ್ನ ಒಂದು ಕಿಚನ್ ಈ ರೀತಿ ಇದೆ. ಸೊ ನಿಮಗೆ ಪೂರ್ತಿಯಾಗಿ ತೋರಿಸ್ತೀನಿ ರೀ. ಸೊ ಈ ರೀತಿ ಆಗಿದೆ ಮೊದಲನೇದಾಗಿ ನಮ್ಮ ಕಿಚನ್. ಸೊ ಇಲ್ಲಿ ತಟ್ಟೆ ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ ನಾನು. ಸೊ ನೀವು ನೋಡ್ತಿರ್ಬೋದು, ಅದಕ್ಕೆ ಈ ಥರ ಒಂದು ಲೀಫ್ನ ಅಟ್ಯಾಚ್ ಮಾಡಿ ಇಟ್ಟಿದ್ದೀನಿ, ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಇದನ್ನು ರೀಸೆಂಟಾಗಿ ನಾನು ಅಟ್ಯಾಚ್ ಮಾಡಿದ್ದು. ಸೊ ಒನ್ ವೀಕ್ ಆಗಿರ್ಬೋದು ಅಷ್ಟೇ. ಈ ಒಂದು ಲೀಫ್ನೆಲ್ಲ ಇಲ್ಲಿ ಹಾಕಿ ಸೊ ಈ ರೀತಿ ಇಟ್ಕೊಂಡಿದ್ದೆ. ಆ್ಯಂಡ್ ಇಲ್ಲಿ ಬಾಕ್ಸಸ್ಗಳನ್ನೆಲ್ಲ ಇಟ್ಕೊಂಡಿದ್ದೆ, ಮೇಲ್ಗಡೆ ಬಾಕ್ಸಸ್ಗಳನ್ನ ಇಟ್ಕೊಂಡಿದ್ದೆ ಆ್ಯಂಡ್ ಕೆಳಗಡೆ ಕೂಡ ಇಟ್ಕೊಂಡಿದ್ದೆ. ಸ್ವಲ್ಪ ಮೆಸಿ ಆಗಿಬಿಟ್ಟಿದೆ. ಸೊ ಅದನ್ನೇ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ನಾನು ಅಂದ್ಕೊಂಡೆ. ಸೊ ಇಲ್ಲಿ ಈ ರೀತಿ ಇಟ್ಕೊಂಡಿದ್ದೆ. ಸೊ ಇಲ್ಲಿ ನಾರ್ಮಲ್ ಗ್ರೀನ್ ಟೀ ಇಟ್ಟಿದ್ದೆ ಆ್ಯಂಡ್ ಕಪ್ಸ್ ಎಲ್ಲ ಇಟ್ಕೊಂಡಿದ್ದೆ. ಸೊ ಇವತ್ತೆಲ್ಲನೂ ಆರ್ಗನೈಸ್ ಮಾಡಿ ಇಟ್ಕೊಬೇಕು. ಆ್ಯಂಡ್ ಇಲ್ಲಿ ಒಂದು ಬಿನ್ಗೆನ ಇಟ್ಕೊಂಡಿದ್ದೆ. ಯಾಕಂತ ಅಂದರೆ ಈ ಒಂದು ಮೂಲೆಯಲ್ಲಿ ಯಾವಾಗಲೂ ನೀರಿರೋದ್ರಿಂದ ನಮಗೆ ಒಳ್ಳೆಯದಾಗತ್ತೆ ಅಂತ ಯಾರೋ ಅಂದರು. ಸೊ ಹಾಗಾಗಿ ಈ ಒಂದು ವಾಟರ್ನ ನಾವು ವೀಕ್ಲಿ ಒನ್ಸ್ ತುಂಬಿ ಇಲ್ಲಿ ಇಡ್ತೀವಿ. ಸೊ ಯಾಕಂತಂದರೆ ವಾಟರ್ ಫಿಲ್ಟರ್ ಇದೆ, ಸೊ ನೀರು ಹಿಡಿಯೋ ಅವಶ್ಯಕತೆ ಇರಲ್ಲ ಅಲ್ಲ. ಸೊ ಹಾಗಾಗಿ ಅಲ್ಲಿ ನೀರನ್ನ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ನನ್ನ ಬಾಟಲ್, ನಾನು ಯಾವಾಗಲೂ ಇದರಲ್ಲೇ ವಾಟರ್ ಕುಡಿತಿದ್ದಿದ್ದು. ಸೊ 2 ಲೀಟರ್ ಇದೆ ಇದು. ಸೊ ಇವಾಗ ಕುಡಿತಿಲ್ಲ, ಸೊ ಹಾಗಾಗಿ ಅಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ಟಬ್, ಇದು ಪಾತ್ರೆ ಹಾಕೋದಕ್ಕೆ. ಆ್ಯಂಡ್ ಇನ್ನು ಕೆಳಗಡೆ ಬಂದರೆ ಸೊ ಇಲ್ಲೂ ಕೂಡ ತುಂಬಾ ಮೆಸಿಯಾಗಿ ಇಟ್ಕೊಂಡಿದ್ದೀನಿ ನಾನು. ಸೊ ಇದೆಲ್ಲ ಬಾಕ್ಸಸ್ಸು. ಸೊ ಇದನ್ನೆಲ್ಲ ಎಲ್ಲಿ ತೊಗೊಂಡು ಬಂದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ರೀತಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ. ಆ್ಯಂಡ್ ಇಲ್ಲಿ ಕೂಡ ತುಂಬಾ ಮೆಸಿಯಾಗಿ ಇಟ್ಕೊಂಡಿದ್ದೀನಿ. ನನಗೆ ತೋರ್ಸೋಕೆ ಒಂಥರ ಆಗ್ತದೆ. ಒಂದು ನಿಮಿಷ ಟಾರ್ಚ್ ಆನ್ ಮಾಡಿಬಿಡ್ತೀನಿ. ಸೊ ಈಗ ಇಟ್ಕೊಂಡಿದ್ದೀನಿ. ಅಲ್ಲೆಲ್ಲ ಕಾಯಿಗಳೆಲ್ಲ ಇದೆ. ಏನಂತ ಅಂದರೆ ಕೆಲ್ಸಕ್ಕೆ ಹೋಗ್ತಿದ್ದೆ ಅಲ್ವಾ, ಸೊ ಹಾಗಾಗಿ ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಸೊ ಹಾಗಾಗಿ ಮಾಡ್ಕೊಂಡಿಲ್ಲ. ಸೊ ನೆಕ್ಸ್ಟ್ ಇವತ್ತು ಟಿಫನ್ ಮಾಡಿದ್ದೆಲ್ಲ ಟಿಫನ್ ಮಾಡೋಕ್ಕೆ ಯೂಸ್ ಮಾಡಿದ್ನಲ್ವಾ, ಅದನ್ನೆಲ್ಲ ಕಟ್ ಮಾಡಿ ಹೀಗೆ ಇಟ್ಬಿಟ್ಟಿದ್ದೀನಿ. ಸೊ ಎಲ್ಲ ಕ್ಲೀನ್ ಮಾಡ್ತೀನಲ್ವಾ, ಸೊ ನಿಮಗೆ ಕೂಡ ತೋರಿಸೋಣ ಎಲ್ಲನೂ ಅಂತ ಹಂಗೆ ಇಟ್ಟಿದ್ದೀನಿ. ಸೊ ಸಾಲ್ಟ್ದೆಲ್ಲ ಇಲ್ಲೇ ಇಟ್ಟುಬಿಟ್ಟಿದ್ದೀನಿ. ಆ್ಯಂಡ್ ಪಾತ್ರೆ ಕೂಡ ಇದೆ. ಸೊ ಈ ಒಂದು ವಾಟರ್ ಫಿಲ್ಟರ್ ನಮಗೆ ನಮ್ಮ ಬಾವ ಅವ್ರು ಕೊಟ್ಟಿದ್ದು, ಅಂದರೆ ನಮ್ಮ ಹಸ್ಬೆಂಡ್ ಇದ್ದಾರಲ್ಲ ಅವ್ರ ಅಣ್ಣ ಅವ್ರು ಕೊಟ್ಟಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಂಡರ್ಫುಲ್ ಗಿಫ್ಟ್. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ತುಂಬಾ ಚೆನ್ನಾಗಿದೆ, ಯೂಸ್ಫುಲ್ ಆಗ್ತಾ ಇದೆ ನಮಗೆ. ಆ್ಯಂಡ್ ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸೊ ಇಷ್ಟೇ ನಮ್ಮ ಕಿಚನ್. ಮೇಲ್ಗಡೆ ಎಲ್ಲ ನಾರ್ಮಲ್ ಇಡ್ಲಿ ಪಾತ್ರೆ ಇಟ್ಕೊಂಡಿದ್ದೀವಿ, ಮತ್ತು ಅಲ್ಲಿ ಎಲೆಕ್ಟ್ರಿಕ್ ಸ್ಟವ್ ಇದೆ, ಮತ್ತು ಇದು ಕೆಟಲ್ ಇದೆ. ಸೊ ಅಷ್ಟೇ ಅನ್ಕೋತೀನಿ ಅಲ್ಲಿ ಇಟ್ಟಿರೋದು. ಸೊ ಸದ್ಯಕ್ಕೆ ಈ ರೀತಿ
ಇದೆ ನಮ್ಮ ಕಿಚನ್. ಸೊ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಸೊ ಕ್ಲೀನ್ ಮಾಡ್ತಾ ನಾನು ಒಂದೊಂದು ಪ್ರಾಡಕ್ಟ್ನು ಎಲ್ಲಿ ನಾವು ತೊಗೊಂಡಿದ್ದು, ಸೊ ಯಾರಾದರೂ ಗಿಫ್ಟ್ ಕೊಟ್ಟಿದ್ದ, ಸೊ ನಾವು ಆನ್ಲೈನಲ್ಲಿ ತೊಗೊಂಡ್ವಾ ಇಲ್ಲೇ ಶಾಪಲ್ಲಿ ತೊಗೊಂಡ್ವಾ ಎಲ್ಲನೂ ಕೂಡ ನಾನು ನಿಮಗೆ 1 by 1 ತೋರಿಸ್ತಾ ಹೋಗ್ತೀನಿ. ಆ್ಯಂಡ್ ಇದು ನಿಮಗೆ ಕೂಡ ಯೂಸ್ಫುಲ್ ಆಗ್ಬೋದು ಅಂತ ನಾನು ಅಂದ್ಕೊತೀನಿ. ಯಾಕಂತ ಅಂದರೆ ಸೊ ಹೊಸದಾಗಿ ಮನೆ ಮಾಡಿ ಹೊಸದಾಗಿ ಎಲ್ಲನೂ ತೊಗೊಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಲೈಫಲ್ಲಿ. ಐ ನೋ ದಟ್. ಯಾಕಂತ ಅಂದರೆ ನಾವು ಒಂದೊಂದು ವಸ್ತುಗಳನ್ನ ತರಬೇಕಂದ್ರೂ 100 ಕಡೆ ವಿಚಾರಿಸಿನೇ ತೊಗೊಂಡು ಬಂದಿರೋದು. ಆ್ಯಂಡ್ ಒಂದೊಂದು ವಸ್ತು ತರಬೇಕಾದ್ರೂ ಯೂಸ್ ಆಗುತ್ತೆ ನಮಗೆ ಅಂತ ನೋಡಿನೇ ತೊಗೊಂಡು ಬಂದಿರೋದು. ಸೊ ಹಾಗಾಗಿ ಈ ಒಂದು ವಿಡಿಯೋ ಅಂಥವರಿಗೆ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊತೀನಿ. ಸೊ ನಮಗೂ ತುಂಬಾ ಟಫ್ ಆಯಿತು. ಹೊಸ ಮನೆ ಮಾಡಿಕೊಂಡು ಸಾಮಾನೆಲ್ಲ ತೊಗೊಂಡು ಬರೋದಂದರೆ ತುಂಬಾ ಕಷ್ಟವಾದಂಥ ಕೆಲಸ. ಈಸಿ ಅಂತ ನಾನು ಯಾವತ್ತೂ ಹೇಳೋದಕ್ಕೆ ಹೋಗಲ್ಲ. ಸೊ ನಿಜವಾಗ್ಲೂ ನಾವು ಹೊಸ ಮನೆ ಮಾಡಿದಾಗ ನಮ್ಮ ಫ್ಯಾಮಿಲಿಯವರು ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದಾರೆ. ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು, ನಮ್ಮ ಅತ್ತೆ ಮಾವ ಆಗಿರ್ಬೋದು, ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಚಿಕ್ಕಪ್ಪ ಆಗಿರಬಹುದು. ಸೊ ಎಲ್ಲರೂ ಕೂಡ ಹೋಲ್ ಫ್ಯಾಮಿಲಿ ಹೆಲ್ಪ್ ಮಾಡಿದ್ದಾರೆ. ಆ್ಯಂಡ್ ಇವ್ರ ಮನೆಯವ್ರ ಅಣ್ಣ ಅತ್ತೆ ಆಗಿರ್ಬೋದು, ಸೊ ಅಕ್ಕ ಬಾವ ಆಗಿರ್ಬೋದು, ನಮ್ಮ ಅತ್ತೆ ಮಾವ ಆಗಿರ್ಬೋದು, ಸೊ ಎಲ್ಲರೂ ಕೂಡ ಹೋಲ್ ಫ್ಯಾಮಿಲಿ ಅಂತ ಹೇಳಿದ್ರೆ ಎಲ್ಲರೂ ಕೂಡ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಸೊ ಒಂದು ಕಾಯಿಯಿಂದ ಇರ್ಬೋದು, ಅಕ್ಕಿಯಿಂದ ಇರ್ಬೋದು, ಸೊ ಎಲ್ಲನೂ ಕೂಡ ಪ್ರತಿಯೊಂದನ್ನು ಹೊಂಚ್ಕೊಳ್ಳೋದಂದ್ರೆ ತುಂಬಾ ಕಷ್ಟ. ಸೊ ಎಲ್ಲದಕ್ಕೂ ಹೆಲ್ಪ್ ಮಾಡಿದ್ದಾರೆ. ಸೊ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ಈ ವಿಡಿಯೋ ಮುಖಾಂತರ. ಸೊ ಆ್ಯಂಡ್ ನನ್ನ ತಂಗಿದ್ರು ಕೂಡ ತುಂಬಾ ಅಂದರೆ ನನ್ನ ತಂಗಿನೇ ಅಡುಗೆ ಮನೆ ಕಿಚನ್ ಆರ್ಗನೈಸ್ ಮಾಡೋದಕ್ಕೆ ಅವಳೇ ಹೆಲ್ಪ್ ಮಾಡಿದ್ದು ಸ್ಟಾರ್ಟಿಂಗಲ್ಲಿ. ಸೊ ಸ್ವಲ್ಪ ಜೋಡಿಸ್ಕೊಡೋದಾಗಿರ್ಬೋದು, ಬಟ್ಟೆ ಜೋಡಿಸ್ಕೊಡೋದಾಗಿರ್ಬೋದು. ಮೇಯ್ನ್ ಪ್ರಾಬ್ಲಮ್ ಏನು ಅಂತ ಅಂದರೆ ಎಲ್ಲ ವಸ್ತುಗಳನ್ನೂ ತಂದು ಇಟ್ಬಿಡ್ಬೋದು, ಬಟ್ ಬಟ್ಟೆ ಜೋಡಿಸ್ಕೊಳ್ಳೋದಕ್ಕೆ, ಪಾತ್ರೆ ಜೋಡಿಸೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. 1 month ಆದರೂ ತಗೋಬಿಡುತ್ತೆ. ಸೊ ಹಾಗಾಗಿ ನಮ್ಮ ಅಡುಗೆ ಮನೆ ಇಷ್ಟು ಪ್ರೀಟಿಯಾಗಿ ಕ್ಯೂಟ್ ಆಗಿದೆ ನಮ್ಮ ಅಡುಗೆ ಮನೆ. ಸೊ ನಾವಿಬ್ಬರೇ ಇರೋದಲ್ವಾ, ಸೊ ಹಾಗಾಗಿ ನಮಗಿದು ಓಕೆ ಅಂತ ಅನ್ನಿಸ್ತು. ಆ್ಯಂಡ್ ನಮ್ಮ ಅಡುಗೆ ಮನೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಬನ್ನಿ ಮತ್ತೆ ತಡ ಒಂದೊಂದೇ ಸೊ ಕಾಣಿಸ್ತಿದೆ ಅಂತ ಅನ್ಕೊತೀನಿ. ಫಸ್ಟ್ ನಾನು ಏನೇನು ಇಟ್ಕೊಂಡಿದ್ದೀನಿ ಎಲ್ಲಾನು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಮೊದಲಿಗೆ ಏನಂತ ಹೇಳಿದ್ರೆ ಎಲ್ಲಾನು ತೆಗೆದು ಕೆಳಗಡೆ ಇಟ್ಕೊಂಡೆ. ಬನ್ನಿ. ಸೊ ಮೊದಲಿಗೆ ಎಲ್ಲಾನು ತೆಗೆದು ಕೆಳಗಡೆ ನೀಟಾಗಿ ಸೆಟ್ ಮಾಡ್ಕೊಂಡಿದ್ದೀನಿ. ಸೊ ಇದರಲ್ಲಿ ಏನೇನಿದೆ ಅಂತ ಹೇಳಿ ತಿಳಿಸ್ತೀನಿ. ಸೊ ಫಸ್ಟ್ ನಮ್ಮಮ್ಮ ಈ ಒಂದು ಬಾಕ್ಸ್ನ ನಮ್ಮಮ್ಮ ಕೊಟ್ಟಿದ್ದು. ಸೊ ಇದರಲ್ಲಿ ನಾನು ಗೋಧಿ ಹಿಟ್ಟನ್ನ ಇಟ್ಕೊಂಡಿದ್ದೀನಿ ಚಪಾತಿ ಮಾಡೋದಕ್ಕೆ ಅಂತ ಹೇಳಿ. ಸೊ ಅನ್ನ ಮತ್ತೆ ಚಪಾತಿ ಜಾಸ್ತಿ ಮಾಡ್ತೀವಲ್ವಾ, ಸೊ ಹಾಗಾಗಿ ಇದನ್ನ ಇಲ್ಲೇ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಚಪಾತಿ ಹಿಟ್ಟು. ಸೊ ಇದು ಬಂದು ನಮ್ಮ ಅತ್ತೆ ಕೊಟ್ಟಿದ್ದಂತಹ ಬಾಕ್ಸು. ಸೊ ನಮ್ಮ ಅತ್ತೆ ಏನಂತ ಅಂದರೆ ಇಲ್ಲೇ ಬೆಂಗಳೂರಲ್ಲಿ ಒಬ್ಬರಿಗೆ ಬೀಗ್ರೂಟ ಮಾಡಿದ್ರಲ್ವಾ, ಸೊ ಅವಾಗ ಬೆಂಗಳೂರಲ್ಲಿ ಒಬ್ಬರಿಗೆ ಬಾಕ್ಸಲ್ಲಿ ಊಟನ ಹಾಕಿ ಕೊಟ್ಟು ಕಳ್ತಿದ್ರು. ಸೊ ಅವರು ನಮ್ಮ ಮನೆ ಹತ್ರ ಅಂದರೆ ಇಲ್ಲಿ ನಮ್ಮ ಬೆಂಗಳೂರಲ್ಲಿ ನಮ್ಮ ಮನೆ ಹತ್ರನೇ ಇರೋದು. ಸೊ ಅವರ ಬಾಕ್ಸ್ ತಂದು ಕೊಟ್ಟಾಗ ನಮ್ಮ ಅತ್ತೆ ನೀನೇ ಇಟ್ಕೋ ಅಂತ ಹೇಳಿದರು. ಸೊ ಹಾಗಾಗಿ ಅದರಲ್ಲಿ ಖಾರದ ಪುಡಿ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಸಾಂಬಾರು ಪೌಡರ್. ಸೊ ಇದೇನಂತ ಅಂದರೆ ಬೇಳೆ ಸಾಂಬಾರು ಮಾಡೋದಕ್ಕೆ, ನಾನ್ ವೆಜ್ ಮಾಡೋದಕ್ಕೆ ನಾನು ಬೇರೆ ಇದನ್ನ ಯೂಸ್ ಮಾಡ್ತೀನಿ. ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇದು ಬಂದು ಸಾಂಬಾರ್ ಪೌಡರ್. ಸೊ ನೆಕ್ಸ್ಟು ಹೋಮ್ ಮೇಡ್. ಸೊ ಇದನ್ನ ನಮ್ಮ ಆಂಟಿ ಮತ್ತು ನಮ್ಮಮ್ಮ, ನಮ್ಮ ಅಜ್ಜಿ ಮತ್ತು ನಮ್ಮ ಅತ್ತೆ ಇವರು 4 ಜನನು ಪಾಪ ಅವತ್ತು ಫುಲ್ ಡೇ ನಮ್ಮ ಮನೇಲಿದ್ದು ಏನಂತ ಅಂದರೆ ಪುಳಿಯೋಗರೆ ಗೊಜ್ಜು, ಮತ್ತು ಇದು ಬಿಸಿಬೇಳೆಬಾತ್ ಪೌಡರು, ಮತ್ತು ಚಟ್ನಿ ಪುಡಿ, ಮತ್ತು ವಾಂಗಿಬಾತ್ ಪೌಡರು. ಸೊ ಇದನ್ನೆಲ್ಲ ಮಾಡಿಕೊಟ್ಬಿಟ್ಟು ಹೋದರು. ಸೊ ಇದು ಬಂದು ವಾಂಗಿಬಾತ್ ಪೌಡರ್. ಸೊ ಹೋಮ್ ಮೇಡು ತುಂಬಾ ಚೆನ್ನಾಗಿರುತ್ತೆ. ನಾವು ಔಟ್ಸೈಡ್ ತರೋದಕ್ಕಿಂತ ಈ ಒಂದೇ ಒಂದು ಸ್ಪೂನ್ ಯೂಸ್ ಮಾಡಿದ್ರೆ ಸಾಕು ಈ ಪೌಡರ್ಸ್ಗಳನ್ನೆಲ್ಲ. ಸೊ ತುಂಬಾ ಚೆನ್ನಾಗಿದೆ. ಸೊ ಇದನ್ನು ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಅಜ್ಜಿ ಮಾಡಿದ್ದು.
ಸೊ ನೀವು ನೋಡ್ತಿರ್ಬೋದು, ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿದೆ ಆ್ಯಂಡ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಹೋಮ್ ಮೇಡ್ದು. ಸೊ ನೆಕ್ಸ್ಟ್ ಟೈಮ್ ನಾನು ಮಾಡಿಸ್ಕೋಬೇಕಾದ್ರೆ ಖಂಡಿತವಾಗ್ಲೂ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಯಾವ ರೀತಿ ಅವರು ಮಾಡ್ತಾರೆ ಅಂತ ಹೇಳಿಬಿಟ್ಟು. ಸೊ ದೆನ್ ನೆಕ್ಸ್ಟು ಇದು ಕೂಡ ಹೋಮ್ ಮೇಡ್ದೆ. ಸೊ ನೆಕ್ಸ್ಟು ಇದು ಬಿಸಿಬೇಳೆಬಾತ್ ಪೌಡರ್ನ ನಾನು ಇದರಲ್ಲಿ ಇಟ್ಕೊಂಡಿದ್ದೀನಿ. ನಾನು ಅವಾಗೆ ಹೇಳ್ದಂಗೆ ಇದನ್ನು ಕೂಡ ಅವರು ಹೋಮ್ ಮೇಡೇ ಮಾಡಿದ್ದು. ಸೊ ಬೆಳಗ್ಗೆ ನಾನು ಬಿಸಿಬೇಳೆಬಾತ್ನ ಮಾಡಿದ್ದು. ಸೊ ಇದು ಕೂಡ ಹೋಮ್ ಮೇಡು. ಸ್ಮೆಲ್ ಮಾತ್ರ ತುಂಬಾ ಚೆನ್ನಾಗಿದೆ ಆ್ಯಂಡ್ ಇದಕ್ಕೆ ಏನೂ ಇಲ್ಲ, ಜಸ್ಟ್ ಒಗ್ಗರಣೆ ಹಾಕಿ ಈ ಒಂದು ಪೌಡರ್ ಅಂದರೆ ತರಕಾರಿಗಳನ್ನೆಲ್ಲ ಹಾಕಿ ಬೇಳೆ ಹಾಕಿ ಅಕ್ಕಿ ಹಾಕ್ಬಿಟ್ಟು ಈ ಒಂದು ಪೌಡರ್ನ, ಇವಾಗ ನಾರ್ಮಲ್ ನಾವು ಬಿಸಿಬೇಳೆಬಾತ್ ಪೌಡರ್ನ ಹೇಗೆ ಯೂಸ್ ಮಾಡ್ತೀವೋ ಇದು ಯೂಸ್ ಮಾಡಿದ್ರೆ ಸಾಕು. ಯಾವುದೇ ರೀತಿ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಆಗಿರಬಹುದು, ಸೊ ಯಾವುದೇ ರೀತಿ ಒಗ್ಗರಣೆಗೆ ಹಾಕೋ ಅವಶ್ಯಕತೆ ಇರಲ್ಲ. ಸೊ ತುಂಬಾ ಚೆನ್ನಾಗಿರುತ್ತೆ. ಸ್ಮೆಲ್ ಮಾತ್ರ ತುಂಬಾ ಚೆನ್ನಾಗಿದೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಇದನ್ನೆಲ್ಲ ಒಂದ್ಸತಿ ಆದ್ರೂ ಅವ್ರನ್ನ ನಮ್ಮ ಮನೆಗೆ ಕರೆಸಿ ವಿಡಿಯೋಸ್ನ ಖಂಡಿತವಾಗ್ಲೂ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡೇ ಮಾಡ್ತೀವಿ. ನೀವು ಕೂಡ ಮನೇಲಿ ಮಾಡ್ಕೋಬಹುದು ಅವಾಗ. ಸೊ ಅವರಿಗೆ ಪ್ಲ್ಯಾನ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋಸ್ ಮಾಡೋದಕ್ಕೆ. ಸೊ ನೆಕ್ಸ್ಟು ಇದು ಬಂದು ವಾಂಗಿಬಾತ್ ಪೌಡರ್, ವಾಂಗಿಬಾತ್ ಪೌಡರ್ ಅಲ್ಲ, ಇದು ಬಂದು ಚಟ್ನಿ ಪುಡಿ. ಇದು ಕೂಡ ತುಂಬಾ ಚೆನ್ನಾಗಿದೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಚಪಾತಿ ಮಾಡಿದಾಗಿರ್ಬಹುದು, ಇಲ್ಲ ಅಂತ ಅಂದರೆ ಬಿಸಿ ಅನ್ನ ಮಾಡ್ಕೊಂಡು ತುಪ್ಪ ಹಾಕೊಂಡು ಈ ಚಟ್ನಿ ಪುಡಿ ಹಾಕೊಂಡ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ಆಲ್ಮೋಸ್ಟ್ ಎಲ್ಲರೂ ಕೂಡ ಇದನ್ನ ಮಾಡಿರ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಸ್ಮೆಲ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ನಾನು ಇದನ್ನು ಮಾಡಿದಾಗ ಫಸ್ಟ್ ಇದನ್ನ ಹಂಗೆ ತಿಂತಾ ಇದ್ದೆ, ಅಂದರೆ ಏನಕ್ಕೂ ನಂಚ್ಕೊಳ್ದೇನೆ. ಸೊ ಜಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಚಪಾತಿ ಮಾಡಿದಾಗ, ರೊಟ್ಟಿ ಮಾಡಿದಾಗ, ಇಲ್ಲ ನಾನು ಹೇಳಿದಾಗೆ ಬಿಸಿ ಅನ್ನ ಮಾಡ್ಕೊಂಡು ತಿನ್ನೋದು, ಸೊ ಅವಾಗ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ಉಪ್ಪಿನಕಾಯಿ, ಇದನ್ನ ಅಂಗಡಿಯಿಂದನೇ ತೊಗೊಂಡು ಬಂದಿರೋದು, ಇದನ್ನೇನು ಮಾಡಿಲ್ಲ. ಮತ್ತೆ ತುಪ್ಪ. ಈ ತುಪ್ಪನ ನಾವು ಮನೆಗೆ ಬಂದ್ವಲ್ಲ ಸ್ಟಾರ್ಟಿಂಗಲ್ಲಿ, ಮನೆಗೆ ಬಂದು 3 months ಆಯಿತು. ಸೊ ಈ ತುಪ್ಪನ ತಂದು 3 months ಆಯಿತು. ಇಲ್ಲಿ ಇಷ್ಟು ಕೂಡ ಖಾಲಿ ಆಗಿಲ್ಲ ಗುರು. ಯಾಕಂತಂದರೆ ನಾವು ಜಾಸ್ತಿ ಮನೇಲೇ ಇರಲ್ಲ, ನಮ್ಮ ಅಮ್ಮನ ಮನೆಗೆ ಹೋಗ್ಬಿಡ್ತೀವಿ, ಯಾವಾಗ ಅಪರೂಪಕ್ಕೆ ಇಲ್ಲಿರೋದಲ್ವಾ. ಸೊ ಹಾಗಾಗಿ ಇದನ್ನ ಜಾಸ್ತಿ ಖಾಲಿನೇ ಮಾಡೋಕ್ಕಾಗಿರಲಿಲ್ಲ. ಸೊ ಇವಾಗ ಯೂಸ್ ಮಾಡ್ತಾ ಇದ್ದೀವಿ, ಯಾಕಂತಂದರೆ ನಾನು ಮನೇಲೇ ಇದ್ದೀನಲ್ವಾ. ಸೊ ಹಾಗಾಗಿ ಯೂಸ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ನಾರ್ಮಲ್ ಎಲ್ಲರ ಮನೇಲೂ ಇರೋದನ್ನೇ ನಾನು ಇಟ್ಕೊಂಡಿದ್ದೀನಿ. ಸೊ ಇದು ಸಬ್ಬಕ್ಕಿ. ಸೊ ಕಾಣಿಸ್ತಿದೆ ಅಂತ ಅನ್ಕೊಂತೀನಿ ಮೋಸ್ಟ್ ಪ್ರಾಬಬ್ಲಿ. ಸಬ್ಬಕ್ಕಿಲಿ ನನಗೇನು ಇಷ್ಟ ಅಂದರೆ ಪಾಯಸ ಮಾಡ್ಕೊಂಡು ತಿಂದರೆ ತುಂಬ ಇಷ್ಟ ಆಗುತ್ತೆ. ಮತ್ತು ಇವಾಗ ದೋಸೆ ಮಾಡಬೇಕಂದ್ರೆ ಸಬ್ಬಕ್ಕಿನ ನೆನೆ ಹಾಕ್ಬಿಟ್ಟು ರುಬ್ಕೊಳ್ಳೋದ್ರಿಂದ ಸ್ವಲ್ಪ ಗರಿ ಗರಿಯಾಗಿ ಬರುತ್ತೆ. ಸೊ ಅದು ನನಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಹಾಗಾಗಿ ನಾನು ಸಬ್ಬಕ್ಕಿನ ಇಟ್ಕೊಂಡಿದ್ದೀನಿ. ಸೊ ಬಾಕ್ಸ್ ಹಾಕಿ ಈ ಒಂದು ಬಾಕ್ಸಸ್ಗಳಿದೆ ಅಲ್ಲ, ಸೊ ಈ ಥರ ಬಾಕ್ಸಸ್ಗಳೆಲ್ಲ ಇದೆ ಅಲ್ವಾ. ಸೊ ಇದನ್ನು ನಾವು ತಂದಿದ್ದು ಡಿ-ಮಾರ್ಟಲ್ಲಿ. ಸೊ ನಮ್ಮ ಹಸ್ಬೆಂಡ್ ಬಂದು 4ನ ಅಂದರೆ ಮದುವೆಗಿಂತ ಮುಂಚೆ 4 ಬಾಕ್ಸಸ್ನ ತೊಗೊಂಡು ಬಂದಿದ್ರು ಆಲ್ರೆಡಿ. ಸೊ ಇನ್ನು 4 ಈ ಥರ ಬಾಕ್ಸಸ್ನ ನಾನು ಈ ಮನೆಗೆ ಬಂದಾದ್ಮೇಲೆ ನಾನು ತೊಗೊಂಡು ಬಂದೆ. ಆ್ಯಂಡ್ ಚಿಕ್ಕದು ಸ್ಮಾಲ್ದು 4ನ ತೊಗೊಂಡಿದ್ದೀನಿ. ಈ ಥರ ಇದು 4, ಇದು 4 ನಾನು ತೊಗೊಂಡು ಬಂದಿದ್ದು. ಅವ್ರ ಹತ್ರ ಆಲ್ರೆಡಿ 4 ಇತ್ತು. ಸೊ ಇವಾಗ ಇದು 8 ಇದೆ, ಇದು 4 ಇದೆ. ಸೊ ಇಷ್ಟೇ, ಎಲ್ಲನೂ ತೋರಿಸೋ ಅವಶ್ಯಕತೆ ಇಲ್ಲ ಅನ್ಕೊಂತೀನಿ. ವಿಡಿಯೋ ತುಂಬ ಡ್ರ್ಯಾಗ್ ಆಗಿಬಿಡುತ್ತೆ. ಸೊ ಹಾಗಾಗಿ ಸೊ ಎಲ್ಲ ನಾರ್ಮಲ್ ನೀವು ಇಡೋ ಅಂಥ ವಸ್ತುಗಳನ್ನೇ ನಾನು ಇಟ್ಕೊಂಡಿದ್ದೀನಿ. ಸೊ ಬನ್ನಿ ಇವಾಗ ಸ್ವಲ್ಪ ಆರ್ಗನೈಸ್ ಇಡೋಣ. ಯಾವ ಥರ ಇಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ರೆಗ್ಯುಲರ್ ಆಗಿ ಯೂಸ್ ಮಾಡೋದನ್ನೆಲ್ಲ ನಾನು ಮುಂದೆ ಇಟ್ಕೊತೀನಿ, ಇರ್ರೆಗ್ಯುಲರ್ ಆಗಿ ಯೂಸ್ ಮಾಡೋವಂಥ ಬಾಕ್ಸಸ್ನೆಲ್ಲ ನಾನು ಹಿಂದೆ ಇಟ್ಕೊತೀನಿ. ಸೊ ಈ ಒಂದು ಒಗ್ಗರಣೆ ಬಾಕ್ಸ್ ಆಲ್ಮೋಸ್ಟ್ ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ನನಗಂತೂ ಇದು ನೋಡಿದ ತಕ್ಷಣ ತಗೊಳ್ಳೇಬೇಕು ಅಂತ ಅನಿಸ್ತು. ಸೊ ಆಲ್ಮೋಸ್ಟ್ ನಾನು ಯಾಕೆ ಎಲ್ಲಾನು ಸ್ಟೀಲಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಸೊ ಇದು ಬೇಗ
ಅಂದರೆ ಡ್ಯಾಮೇಜ್ ಆಗಲ್ಲ. ಇವಾಗ ಪ್ಲಾಸ್ಟಿಕ್ ಯೂಸ್ ಮಾಡಿದ್ರೆ ಈ ಪ್ಲಾಸ್ಟಿಕ್ ಬಾಕ್ಸ್ಗಳಿದೆಯಲ್ಲ, ಸೊ ಇದೆಲ್ಲ ಬೇಗ ಒಡೆದೋಗೋದು, ಮುರಿದೋಗೋದು, ಇಲ್ಲ ಅಂತ ಹೇಳಿದ್ರೆ ಏನಾದರೂ ಬಿಸಿ ಇಟ್ಟಿದ ತಕ್ಷಣ ಕಂತೋಗೋದು, ಈ ಥರ ಪ್ರಾಬ್ಲಮ್ಸ್ಗಳಾಗತ್ತೆ. ಬಟ್ ಸ್ಟೀಲ್ ಯೂಸ್ ಮಾಡೋದ್ರಿಂದ ಆ ಥರ ಏನೂ ಪ್ರಾಬ್ಲಮ್ಸ್ ಆಗಲ್ಲ. ಸೊ ಹಾಗಾಗಿ ನಾನು ಜಾಸ್ತಿ ಸ್ಟೀಲ್ ಬಾಕ್ಸಸ್ಗಳಾಗಿರಬಹುದು, ಸ್ಟೀಲ್ ಪ್ಲೇಟ್ಸ್ಗಳಾಗಿರಬಹುದು, ಸೊ ಎಲ್ಲಾನು ಕೂಡ ಸ್ಟೀಲಲ್ಲೇ ತೊಗೊಂಡು ಬಂದಿದ್ದೀನಿ. ಸೊ ಫುಲ್ಲು ಬಂದು ಈ ರೀತಿ ಇದೆ. ಸೊ ಇದು ನನ್ನ ಮನೆಯವ್ರಿಗೆ ಯಾರೋ ಗಿಫ್ಟ್ ಕೊಟ್ಟಿದ್ದು ಗೈಸ್ ಮದುವೆಯಲ್ಲಿ. ಸೊ ಮಿಲ್ಕ್ ಮೇಕರ್ನ, ಇದರಲ್ಲಿ ನಾವೇನು ಜಾಸ್ತಿ ಹಾಲು, ಟೀ, ಕಾಫಿ ನಾವೇನು ಮಾಡೋದೇ ಇಲ್ವಲ್ಲ. ಸೊ ಹಾಗಾಗಿ ನಾವು ಇದನ್ನ ಯೂಸ್ ಮಾಡಲ್ಲ, ನಾರ್ಮಲ್ ಇಟ್ಕೊಳ್ಳೋಕೆ ಬರುತ್ತಲ್ವ ಅದನ್ನೇ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇದನ್ನು ಯೂಸ್ ಮಾಡ್ತಿಲ್ಲ, ಎತ್ತಿಕ್ಬಿಟ್ಟಿದ್ದೀನಿ. ಸೊ ಇದ್ರ ಮುಚ್ಚಳ ಇಲ್ಲೇ ಎಲ್ಲೋ ಇದೆ ಗೈಸ್, ಬಟ್ ಗೊತ್ತಾಗ್ತಾ ಇಲ್ಲ ಎಲ್ಲಿದೆ ಅಂತ ಹೇಳಿ. ಸೊ ಇದು ಯೂಸ್ ಮಾಡ್ತಿಲ್ಲ, ಎತ್ತಿಕ್ಕಿದ್ದೀವಿ ಸದ್ಯಕ್ಕೆ. ಎಲ್ಲ ಕ್ಲೀನ್ ಮಾಡಿಕೊಂಡೆ. ಸೊ ತೋರಿಸ್ತೀನಿ ನೋಡಿ, ಮೇಲ್ಗಡೆ ಎಲ್ಲ ಕ್ಲೀನ್ ಆಯಿತು. ಸೊ ಆಮೇಲೆ ನನಗೊಂದು ಫ್ಲ್ಯಾಶ್ ಆಯಿತು. ಏನಂತ ಅಂದರೆ, ನಾನಿವತ್ತು ಬಿಸಿಬೇಳೆಬಾತ್ ಮಾಡಿದೆ ಅಲ್ವಾ. ಸೊ ಬಿಸಿಬೇಳೆಬಾತ್ಗೆ ಕೊತ್ತಂಬರಿ ಸೊಪ್ಪು ಹಾಕೋದೇ ಮರ್ತೋಗ್ಬಿಟ್ಟಿದ್ದೀನಿ. ಸೊ ಕಟ್ ಮಾಡಿ ಎಲ್ಲ ಇಟ್ಕೊಂಡಿದ್ದೀನಿ, ಬಟ್ ಹಾಕಿಲ್ಲ. ಸೊ ಇವಾಗ ಕಸ ಅಂತ ಅಂದ್ಕೊಂಡು ಎಲ್ಲ ಕಸದ ಜೊತೆ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ಸೊ ಅದು ವೇಸ್ಟ್ ಆಗೋಯ್ತು. ಸೊ ಸ್ವಲ್ಪ ಬೇಜಾರಾಗ್ತಾ ಇದೆ. ಒಂದು ಎಂಟಿ ಸ್ಪ್ರೇ ಬಾಟಲ್ನ ತೊಗೊಂಡಿದ್ದೀನಿ. ಸೊ ಇದರೊಳಗಡೆ ನಾನು ವಾಟರು ಮತ್ತು ಲಿಕ್ವಿಡ್ ಅಂದರೆ ಪಾತ್ರೆ ತೊಳೆಯೋ ಲಿಕ್ವಿಡ್ನ ಹಾಕ್ಕೊಂಡಿದ್ದೀನಿ. ಸೊ ಇದರಿಂದ ನಾನು ಎಲ್ಲಾದರೂ ಈಸಿಯಾಗಿ ಸ್ಪ್ರೇ ಮಾಡಿ ನೀಟ್ ಮಾಡ್ಕೊಬಹುದು. ಸೊ ಪಾತ್ರೆ ತೊಳೆಯೋಕ್ಕೆ ನಾನು ಲಿಕ್ವಿಡೇ ಯೂಸ್ ಮಾಡೋದು. ಸೋಪ್ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಸಬೀನಾ ಆಗಿರ್ಬೋದು ಯೂಸ್ ಮಾಡ್ತಿಲ್ಲ. ನಾನು ಮುಂಚೆ ಯೂಸ್ ಮಾಡ್ತಾಯಿದ್ದೆ, ಬಟ್ ಲಿಕ್ವಿಡ್ ಯಾಕೋ ನನಗೆ ಇವಾಗ ಕಂಫರ್ಟ್ ಅಂತ ಅನಿಸ್ಬಿಡ್ತು. ಸೊ ಹಾಗಾಗಿ ಲಿಕ್ವಿಡ್ನ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ನಮ್ಮ ಮನೆಯವರು ಹೇಳ್ತಾ ಇದ್ದಾರೆ ಲಿಕ್ವಿಡ್ ತುಂಬಾ ಕಾಸ್ಟ್ಲಿ, ಸೊ ಸೋಪ್ ತೊಗೊಂಡು ಬರೋಣ, ಅದರಲ್ಲೇ ತೊಳಿ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಮತ್ತೆ ಲಿಕ್ವಿಡಿಂದ ಸೋಪಿಗೆ ಜಂಪ್ ಆಗಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಬಟ್ ಓಕೆ ಏನು ಮಾಡೋಕ್ಕಾಗಲ್ಲ, ಬಜೆಟ್ ನೋಡಿಕೊಂಡು ನಾವು ಏನೇ ಇದ್ರೂ ತೊಗೋಬೇಕು ಅಂತ ನನ್ನ ಅನಿಸಿಕೆ. ಸೊ ಹಾಗಾಗಿ ಯಾವುದ್ರಲ್ಲಾದ್ರೇನು ಪಾತ್ರೆ ಕ್ಲೀನ್ ಆದರೆ ಸಾಕು ಅಂತ ಯೋಚನೆ ಮಾಡಿಕೊಂಡು ನಾವು ಸರಿ ಅಂತ ಹೇಳ್ಬಿಟ್ಟು ಈ ಮಂತ್ ಹೋದರೆ ಸೋಪ್ ತೊಗೊಂಡು ಬರಬೇಕು. ಸೊ ಮೇಲೆಲ್ಲ ಕ್ಲೀನ್ ಆಗಿದೆ, ಕೆಳಗಡೆ ಕ್ಲೀನ್ ಮಾಡ್ಕೊತೀನಿ. ಸೊ ಕ್ಲೀನ್ ಮಾಡಾದ್ಮೇಲೆ ತೋರಿಸ್ತೀನಿ. ಸೊ ಕೆಳಗೆ ಆಲ್ರೆಡಿ ಕ್ಲೀನಾಗೇ ಇತ್ತು, ಇವಾಗ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಸೊ ಇದು ಈ 3 ಬಾಕ್ಸು ಕೂಡ ಡಿಮಾರ್ಟಲ್ಲಿ ತೊಗೊಂಡು ಬಂದಿದ್ದು. ಯಾಕಂದರೆ ಅಕ್ಕಿ ಇಡೋದಕ್ಕೆ ಬಾಕ್ಸ್ ಇರಲಿಲ್ಲ, ಸೊ ಹಾಗಾಗಿ ಇದನ್ನ ತೊಗೊಂಡು ಬಂದೆ. ಆ್ಯಂಡ್ ಇದರಲ್ಲಿ ಸ್ವಲ್ಪ ಕಾಳು ಅದು ಇದು ಎಲ್ಲ ಇಟ್ಕೊಂಡಿದ್ದೀವಿ. ಮತ್ತು ಇದರಲ್ಲಿ ಬೆಲ್ಲ ಇಟ್ಕೊಂಡಿದ್ದೀವಿ, ಮತ್ತು ಅಕ್ಕಿ ಹಿಟ್ಟಾಗಿರ್ಬೋದು. ಸೊ ಎಲ್ಲನೂ ಕೂಡ ಡ್ರೈ ಫ್ರೂಟ್ಸು, ಸೊ ಎಲ್ಲನೂ ಕೂಡ ನಾನು ಇದರಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದರಲ್ಲಿ ಬಂದುಬಿಟ್ಟು ಇದರಲ್ಲೂ ಅಷ್ಟೇ ಸಾಮಾನುಗಳನ್ನ ಇಟ್ಕೊಂಡಿದ್ದೀನಿ. ಸೊ ಇದನ್ನು ನಮ್ಮ ಅಮ್ಮನ ಮನೆಯಿಂದ ತೊಗೊಂಡು ಬಂದಿದ್ದು. ಸೊ ಇದನ್ನ ನಮ್ಮಮ್ಮ ಕೊಟ್ಟಿದ್ದು. ಆ್ಯಂಡ್ ಈ ಒಂದು ಬಾಕ್ಸಲ್ಲಿ ಸಕ್ಕರೆ ಇದೆ. ಸೊ ಇದನ್ನು ನಮ್ಮ ಅತ್ತೆ ಕೊಟ್ಟಿದ್ದು. ಈ ಬಾಕ್ಸ್ ವಿತ್ ಸಕ್ಕರೆ 2 ಕೂಡ ನಮ್ಮ ಅತ್ತೆ ಕೊಟ್ಟಿದ್ದು. ಆ್ಯಂಡ್ ಇದರಲ್ಲಿ ಹಸಿಟ್ಟನ್ನ ಅಂದರೆ ರಾಗಿ ಹಿಟ್ಟನ್ನ ಇಟ್ಕೊಂಡಿದ್ದೀನಿ. ಸೊ ಈ ಒಂದು ಬಾಕ್ಸ್ ನಮ್ಮಮ್ಮ ಕೊಟ್ಟಿದ್ದು. ಆ್ಯಂಡ್ ಇದನ್ನು ಡಿಮಾರ್ಟಲ್ಲಿ ತೊಗೊಂಬಂದಿದ್ದು. ಏನಾಯಿತು ಗೊತ್ತಾ ಗೈಸ್, ಇದನ್ನ 2 ತೊಗೊಂಡು ಬಂದಿದ್ದೆ, ಒಂದನ್ನು ನಮ್ಮಮ್ಮ ಹೊಡೆದಾಕ್ಬಿಟ್ರು. ಸೊ ಒಂದೇ ಒಂದು ಉಳ್ಕೊಂಡಿದೆ. ಇದರಲ್ಲಿ ನಾನು ಈರುಳ್ಳಿ ಇಟ್ಕೊಂಡಿದ್ದೀನಿ, ಆ್ಯಂಡ್ ಇದರಲ್ಲಿ ನಾನು ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ. ಸೊ ಇಷ್ಟೇ. ಆ್ಯಂಡ್ ಮಿಕ್ಸಿನ ನಾನು ಇಲ್ಲೇ ಇಟ್ಕೊಂಡಿದ್ದೀನಿ, ಮಿಕ್ಸಿ ವಿತ್ ಜಾರ್. ಸೊ ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇದು ಬಂದು ಫೈಬರ್ದು ಸಿಲಿಂಡರ್. ಸೊ ಆಲ್ಮೋಸ್ಟ್ ಇವಾಗ ಇದೆ ಅನಿಸುತ್ತೆ, ಎಲ್ಲ ಕಡೆ ಯೂಸ್ ಮಾಡ್ತಾ ಇರೋದು. ಸೊ ನಾನು ನಮ್ಮ ಮನೆಗೆ ತಂದಾಗೆ ಫಸ್ಟ್ ಟೈಮ್ ನಾನು ನೋಡಿದ್ದು ಇದನ್ನು. ಸೊ ಸ್ವಲ್ಪ ಇವಾಗ ನೀಟಾಗಿ ಇಟ್ಕೊಂಡಿದ್ದೀನಿ. ಸೊ ಇದು ಮರದಿದೆಯಲ್ಲ, ಸೊ ಇದನ್ನೆಲ್ಲ ನಾವು ಊರಿಂದಲೇ ತೊಗೊಂಡು ಬಂದಿದ್ದು. ತುರೆಮಣೆ ಆಗಿರಬಹುದು, ಮತ್ತು ಇದು ಏನಪ್ಪ ತರಕಾರಿ ಕಟ್ ಮಾಡೋ ಮಣೆ ಆಗಿರಬಹುದು, ಮತ್ತು ಮುದ್ದೆ ಕೋಲು ಆಗಿರಬಹುದು, ಸೊ ಕೊಡ್ಲಿ ಆಗಿರಬಹುದು. ಸೊ ಎಲ್ಲನೂ ನಾವು ಊರಿಂದಲೇ ತೊಗೊಂಡು ಬಂದಿದ್ದು. ನಮ್ಮ ಮಾವ ಮತ್ತು ನಮ್ಮ ಅತ್ತೆ ಕೊಟ್ಟು ಕಳಿಸಿದ್ದು. ಮತ್ತು ಕಾಯಿ ಕೂಡ ನಾವು ಊರಿಂದನೇ ಅಂದರೆ ನಮ್ಮ ಗಂಡನ ಮನೆಯಿಂದನೇ ತೊಗೊಂಡು ಬಂದಿದ್ದು. ಸೊ ಇದನ್ನೆಲ್ಲ ಬೆಂಗಳೂರಲ್ಲೇ ತೊಗೊಂಡಿದ್ದು. ಸೊ ಇದು ಜಸ್ಟ್ 30 ರೂಪೀಸ್ ಅಷ್ಟೇ. ಸೊ ಇದನ್ನೆಲ್ಲ ನಾವು ಬೆಂಗಳೂರಲ್ಲೇ ತೊಗೊಂಡಿದ್ದು. ಮತ್ತು ಸ್ಟವ್ವು ನಾವು ಸಿಲಿಂಡರ್ ತೊಗೊಂಡ್ವಲ್ಲ, ಸೊ ಆವಾಗ ಇದು ಫ್ರೀ ಬಂದಿದ್ದು ಸ್ಟವ್ವು. ಮತ್ತು ಇದು ಒಂದು ಲೈಟರ್ ಕೊಟ್ಟಿದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಲೈಟರು. ಆ್ಯಕ್ಚುಲಿ ನಾನು ಇದನ್ನು ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ಲೈಟರ್ನ. ಆ್ಯಂಡ್ ಈ ಸಿಲಿಂಡರ್ ಕೂಡ ನಾನು ಫಸ್ಟ್ ಟೈಮ್ ನೋಡಿದ್ದು ಫೈಬರ್ದು, ಓಕೆನಾ. ಸೊ ಇದನ್ನು ಕೂಡ ನಾನು ಫಸ್ಟ್ ಟೈಮ್ ನೋಡಿದ್ದು. ತುಂಬ ಚೆನ್ನಾಗಿದೆ. ಇದು ಲಿಕ್ವಿಡ್ ಖಾಲಿ ಆಗ್ತಾ ನಾವು ಫಿಲ್ ಮಾಡ್ಕೋಬಹುದು ಇದಕ್ಕೆ ಲಿಕ್ವಿಡ್ನ. ಸೊ ಇಲ್ಲಿ ಇದನ್ನ ಲಾಕ್ ಕೂಡ ಮಾಡ್ಬೋದು. ಹಿಂಗೆ ಮಾಡಿದ್ರೆ ಲಾಕ್ ಆಗಿಬಿಡುತ್ತೆ, ಯಾಕಂದರೆ ಚಿಕ್ಕ ಮಕ್ಕಳು ಇರ್ತಾರಲ್ಲ ಮನೇಲಿ. ಸೊ ಹಾಗಾಗಿ ಹಿಂಗೆ ಮಾಡಿದ್ರೆ ಲಾಕ್ ಆಗುತ್ತೆ.
ಹಿಂಗೆ ಮಾಡಿದ್ರೆ ಮಾತ್ರ ಆನ್ ಆಗುತ್ತೆ. ಓಕೆ, ನಾನು ಲಿಕ್ವಿಡ್ ಖಾಲಿ ಆಗಿದೆ, ಲಿಕ್ವಿಡ್ ಹಾಕಿಲ್ಲ, ಸೊ ಅದಕ್ಕೆ ಆನ್ ಆಗ್ತಾ ಇಲ್ಲ. ಸೊ ಇದು ಒಂದಿದೆ, ಮತ್ತು ಇನ್ನೊಂದು ಸ್ಟೀಲ್ದು ಕೂಡ ನಾನು ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಇಟ್ಟಿದ್ದೆ, ಸ್ಟೀಲ್ದು ಕೂಡ ನಾನು ಇಟ್ಕೊಂಡಿದ್ದೀನಿ. ಸೊ ಇಷ್ಟೇ. ಸೊ ಮನೆಯೆಲ್ಲ ಇವಾಗ ಪೂರ್ತಿಯಾಗಿ ಕ್ಲಿಯರಾಗಿ ಕಂಪ್ಲೀಟಾಗಿ ನೀಟಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾಯಿದೆ ಇವಾಗ. ಅವಸ್ಥೆ ಈ ರೀತಿ ಆಗಿದೆ. ಹೋಪ್ ಈ ಒಂದು ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಹಾಗೆ ಇದು ನಿಮಗೆ ಯೂಸ್ಫುಲ್ ಕೂಡ ಆಗಿದೆ ಅಂತ ಅನ್ಕೊಂತೀನಿ. ಯೂಸ್ಫುಲ್ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಯಾವುದಾದ್ರೂ ವಿಡಿಯೋನ ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಪ್ಲೀಸ್ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ ವಿಡಿಯೋ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಆ್ಯಂಡ್ ಇದೇ ರೀತಿ ಕಂಟಿನ್ಯೂಸ್ ಆಗಿ ಬ್ಲಾಗ್ಸ್ ಬರ್ತಾ ಇರುತ್ತೆ. ಯಾಕಂತ ಹೇಳಿದ್ರೆ ಇನ್ಮೇಲೆ ನಾನು ಮನೇಲೇ ಇರ್ತೀನಿ. ಸೊ ಹಾಗಾಗಿ ಬ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೋಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಅನ್ಸಬ್ಸ್ಕ್ರೈಬ್ ಮಾಡಿಬಿಡ್ತೀರಾ, ಸೊ ಪ್ಲೀಸ್ ಆ ರೀತಿ ಮಾಡೋದಕ್ಕೆ ಹೋಗಬೇಡಿ ಅಂತ ಕೇಳ್ಕೊತ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ಈ ಒಂದು ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಲವ್ ಯು ಆಲ್.